15 ದಿನಗಳ ಹಿಂದೆ ಶೀರೂರಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿದು ದುರಂತ ಸಂಭವಿಸಿದ ಬೆನ್ನಲ್ಲೇ ಅಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿನ ಶೀರೂರು ಒಳಭಾಗದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಹಿಂಭಾಗದಲ್ಲೂ ಗುಡ್ಡ ಕುಸಿದು ಆತಂಕ ಮೂಡಿಸಿತ್ತು. ತಾತ್ಕಾಲಿಕವಾಗಿ ಬಂದ್ ಆಗಿರುವ ಶಾಲೆಯ ಪುನರಾರಂಭ ಇಲ್ಲವೇ ಪರ್ಯಾಯ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಈಗ ಭಿನ್ನಮತ ಸೃಷ್ಟಿಯಾಗಿದೆ. ತಾಲೂಕು ಕೇಂದ್ರದಿಂದ ಅಂದಾಜು 10 ಕಿಲೋಮೀಟರ್ ದೂರದಲ್ಲಿರುವ ಶೀರೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಈ ಹಿಂದೆಯೂ ಪ್ರಾಕೃತಿಕ ಅನಾಹುತಕ್ಕೆ ಸಂಭವಿಸಿದಂತೆ ವಿವಾದಕ್ಕೆ ಕಾರಣವಾಗಿತ್ತು. 2019ರಲ್ಲಿ ಭೀಕರ ನೆರೆ ಆವರಿಸಿದ ಹಿನ್ನೆಲೆ ಶೀರೂರಿನ ಎತ್ತರದ ಪ್ರದೇಶದಲ್ಲಿರುವ ಈ ಶಾಲೆಯಲ್ಲಿ ಕಾಳಜಿ ಕೇಂದ್ರವನ್ನು ತೆರೆಯಲಾಗಿತ್ತು. ಕಾಳಜಿ ಕೇಂದ್ರಕ್ಕೆ ದಾನಿಗಳು ವಿವಿಧ ಸಾಮಗ್ರಿಗಳನ್ನು ನೀಡುವ ಮೂಲಕ ಸಂತ್ರಸ್ತರಿಗೆ ನೆರವಾಗಿದ್ದರು. ಆದರೆ ಅದನ್ನು ಸಂಬಂಧಿಸಿದ ಅಧಿಕಾರಿಗಳು ಮತ್ತು ಶಿಕ್ಷಕರು ಸಂತ್ರಸ್ತರಿಗೆ ಸರಿಯಾಗಿ ವಿತರಿಸಿಲ್ಲವೆಂದು ಗ್ರಾಮಸ್ಥರು ಆಕ್ಷೇಪಿಸಿದ್ದರು. ಅಂತಿಮವಾಗಿ ಇದು ಶಾಲೆಯ ಶಿಕ್ಷಕರು ಮತ್ತು ಅಂದಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ಯಾಮಲ ನಾಯಕ ನಡುವಿನ ಭಿನ್ನಾಭಿಪ್ರಾಯಕ್ಕೂ ಕಾರಣವಾಗಿತ್ತು. ಬ್ಯಾಂಕ್ ಖಾತೆಯ ಮೂಲಕ ಕಾಳಜಿ ಕೇಂದ್ರದ ಹಣವನ್ನ ಪಡೆದಿದ್ದು ಅಕ್ರಮದ ಅನುಮಾನಕ್ಕೆ ಇಂಬು ನೀಡಿತ್ತು. ಇದು ಅಂತಿಮವಾಗಿ ಶಿಕ್ಷಣಾಧಿಕಾರಿಗಳ ಬಣ ಮತ್ತು ಶಿಕ್ಷಕರ ಪರ ಬಣವೆಂದು ಗ್ರಾಮಸ್ಥರಲ್ಲಿ ಎರಡು ಗುಂಪು ಸೃಷ್ಟಿಸಿ ಪರಸ್ಪರ ಆರೋಪ ಪ್ರತ್ಯಾರೋಪ ಮನವಿ ಪ್ರತಿಭಟನೆಗಳಿಗೆ ದಾರಿ ಮಾಡಿಕೊಟ್ಟಿತ್ತು. ಶಿಕ್ಷಣಾಧಿಕಾರಿ ಶಾಲೆಯ ಮುಖ್ಯ ಶಿಕ್ಷಕರ ಮೇಲೆ ವಿಚಾರಣೆಗೆಂದು ಶಿಕ್ಷಕರ ಸಮಿತಿಯನ್ನು ನೇಮಿಸಿದ್ರು. ಇಲಾಖೆಯ ಕಾನೂನಿನ ಅನ್ವಯ ಮುಖ್ಯ ಶಿಕ್ಷಕರು ಹೋರಾಟ ನಡೆಸಿದ್ದರು. ಅಂದಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ಯಾಮಲ ನಾಯಕ ಅಮಾನತಾಗಲು ಈ ಶಾಲೆಯ ಪ್ರಕರಣವು ಒಂದು ಕಾರಣವಾಗಿತ್ತು. ಇದೀಗ ಗುಡ್ಡ ಕುಸಿತ ಸಂಭವಿಸಿದ ನಂತರ ಈ ಶಾಲೆಯಲ್ಲಿ ಓದುತ್ತಿರುವ 70ಕ್ಕೂ ಅಧಿಕ ವಿದ್ಯಾರ್ಥಿಗಳ ಪಾಲಕರು ತಮ್ಮ ಮಕ್ಕಳ ಸುರಕ್ಷತೆಯ ಕುರಿತು ಆತಂಕ ವ್ಯಕ್ತಪಡಿಸಿದರು. ಸಭೆ ಸೇರಿ ಮುಂದಿನ ಕ್ರಮದ ಬಗ್ಗೆ ಮಾಹಿತಿ ನೀಡಿ ಎಂದು ಶಿಕ್ಷಕರು ಮತ್ತು ಅಧಿಕಾರಿಗಳಿಗೆ ಒತ್ತಾಯಿಸಿದರು. ಜುಲೈ 23ರಂದು ಸ್ಥಳಕ್ಕೆ ಭೇಟಿ ನೀಡಿದ ಉಪವಿಭಾಗಾಧಿಕಾರಿ ಕಲ್ಯಾಣಿ ಕಾಂಬಳೆ ಶಾಲೆಯನ್ನ ತಾತ್ಕಾಲಿಕವಾಗಿ ಬಂದ್ ಮಾಡಿ ಸಮೀಪದಲ್ಲಿರುವ ಇನ್ನೊಂದು ಶಾಲೆಗೆ ವಿದ್ಯಾರ್ಥಿಗಳನ್ನು ಕಳುಹಿಸುವಂತೆ ಸೂಚಿಸಿದರು. ಬಸ್ ವ್ಯವಸ್ಥೆ ಕಲ್ಪಿಸುವುದಾಗಿ ತಿಳಿಸಿದ್ದು ಪಾಲಕರೊಂದಿಗೆ ಚರ್ಚಿಸಿ ನಿರ್ಧಾರ ತಿಳಿಸಿ ಎಂದು ಶಿಕ್ಷಕರಿಗೆ ತಿಳಿಸಿದರು. ಶೀರೂರಿನ ದೇವಸ್ಥಾನದ ಆವರಣದಲ್ಲಿ ಸಭೆ ಸೇರಿದ ಪಾಲಕರು ಮುಖ್ಯ ಶಿಕ್ಷಕರಿಗೆ ತಮ್ಮ ಅಭಿಪ್ರಾಯ ತಿಳಿಸಿದ್ರು. ಅವರ ಅಭಿಪ್ರಾಯ ಪಡೆದು ಮುಖ್ಯ ಶಿಕ್ಷಕರು ಮತ್ತು ಎಸ್ಡಿಎಂಸಿ ಅಧ್ಯಕ್ಷರ ಸಹಿಯೊಂದಿಗೆ ಲಿಖಿತ ಪತ್ರವನ್ನು ಶಿಕ್ಷಣಾಧಿಕಾರಿಗಳಿಗೆ ನೀಡಲಾಗಿತ್ತು. ಮಕ್ಕಳಿಗೆ ಕೊಠಡಿ ವ್ಯವಸ್ಥೆ, ನಲ್ಲಿ ಕಲಿ ವಿದ್ಯಾರ್ಥಿಗಳಿಗೆ ಆಯಾ ವ್ಯವಸ್ಥೆ ಮಾಡಿದ್ದಲ್ಲಿ 1 ತಿಂಗಳ ಮಟ್ಟಿಗೆ ವಿದ್ಯಾರ್ಥಿಗಳನ್ನು ಬೆಳಸೆ ನಂಬರ್ 1 ಶಾಲೆಗೆ ಕಳುಹಿಸುತ್ತೇವೆ ಎಂದು ಎಲ್ಲಾ ಪಾಲಕ ಪೋಷಕರು ತಿಳಿಸಿದ್ದಾರೆ ಎಂದು ಪತ್ರದಲ್ಲಿ ಉಲ್ಲೇಖಿಸಲಾಗಿತ್ತು. ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಗಳಲಕ್ಷ್ಮಿ ಪಾಟೀಲ್ ಈ ಪತ್ರವನ್ನು ತಹಶೀಲ್ದಾರರಿಗೆ ರವಾನಿಸಿ ಸೂಕ್ತ ಕ್ರಮ ಕೈಗೊಳ್ಳಲು ಮನವಿ ಮಾಡಿದ್ದರು. ಇತ್ತ ವಿದ್ಯಾರ್ಥಿಗಳ ಪಾಲಕರು ಜುಲೈ 30ರಂದು ತಹಶೀಲ್ದಾರಿಗೆ ಮನವಿ ಸಲ್ಲಿಸಿ 1 ತಿಂಗಳ ಮಟ್ಟಿಗೆ ವಿದ್ಯಾರ್ಥಿಗಳನ್ನು ಬೇರೆ ಶಾಲೆಗೆ ಕಳುಹಿಸಲು ಅಧಿಕಾರಿಗಳ ಸಮ್ಮುಖದಲ್ಲಿ ನಿರ್ಣಯಿಸಲಾಗಿದೆ. ಇದುವರೆಗೂ ಗುಡ್ಡ ಕುಸಿತದ ಮಣ್ಣು ತೆರವು ಕಾರ್ಯ ಆರಂಭವಾಗಿಲ್ಲ ಎಂದು ದೂರಿದ್ದರು. ತಕ್ಷಣ ಪ್ರತಿಕ್ರಿಯಿಸಿದ ತಹಶೀಲ್ದಾರ್ ಅನಂತಕುಮಾರ್ ಬಿ, 2 ತಿಂಗಳವರೆಗೆ ಶಾಲೆ ಆರಂಭಿಸುವುದು ಕಷ್ಟ. ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳ ಸಲಹೆ ಮೇರೆಗೆ ಮಣ್ಣು ತೆರವುಗೊಳಿಸಿದ ನಂತರವೇ ಶಾಲೆ ಆರಂಭಿಸಲಾಗುವುದು ಎಂದು ಉತ್ತರ ನೀಡಿದ್ದಾರೆ. ಇದೇ ಈಗ ಭಿನ್ನಮತಕ್ಕೆ ಕಾರಣವಾಗಿದೆ. ನಿಮ್ಮದು ಏನು ನೆರೆಗಳಿದ್ದೋ ಅದರಷ್ಟು ಮಳೆ ಇಲ್ಲ ಈ ಸಾರಿ. ಬಟ್ ಆದರೆ ಗುಡ್ಡ ಕುಸಿದ ಹೊಡೆತ ಜಾಸ್ತಿ. ಮಳೆಯಾಗಿ ಪಾಲಕರು ಮತ್ತು ಶಿಕ್ಷಕರ ಸಭೆಯಲ್ಲಿ 1 ತಿಂಗಳ ಸಮಯ ಎಂದು ನಿರ್ಣಯವಾದ ಬಗ್ಗೆ ಪತ್ರದಲ್ಲಿದ್ದು ಅಧಿಕಾರಿಗಳು ಹೇಳಿದ್ದಾರೆಂದು ಪಾಲಕರು ಹೇಳುತ್ತಿದ್ದಾರೆ. ಆದರೆ ಅಧಿಕಾರಿಗಳು ಎಲ್ಲಿಯೂ 1 ತಿಂಗಳ ಬಗ್ಗೆ ಹೇಳಿಲ್ಲ ಎನ್ನುತ್ತಿದ್ದಾರೆ. ಪತ್ರದಲ್ಲಿ ಉಲ್ಲೇಖಿಸಿದ ನಲ್ಲಿ ಕಲಿ ವಿದ್ಯಾರ್ಥಿಗಳು ಮತ್ತು ಆಯಾ ವ್ಯವಸ್ಥೆ ಎನ್ನುವ ಶಬ್ದ ಪೂರ್ವಾಗ್ರಹ ಪೀಡಿತರಾಗಿ ಸೇರ್ಪಡೆ ಆಗಿದೆಯೇ ಅಥವಾ ಇನ್ನೊಂದು ಶಾಲೆಗೆ ಮಕ್ಕಳನ್ನ ತಾತ್ಕಾಲಿಕವಾಗಿ ವರ್ಗಾಯಿಸಿದರೆ ಆ ಶಾಲೆಯ ಶಿಕ್ಷಕರೊಂದಿಗೆ ಹೊಂದಾಣಿಕೆಯ ಸಮಸ್ಯೆ ಎದುರಾಗಲಿದೆ ಎನ್ನುವ ಕಾರಣಕ್ಕೆ ಕೆಲ ಶಿಕ್ಷಕರು ಪಾಲಕರಿಗೆ ಈ ತಂತ್ರವನ್ನು ಬಳಸಲು ಸಲಹೆ ನೀಡಿದ್ದರೆ ಎನ್ನುವುದು ಸ್ಪಷ್ಟವಾಗಬೇಕಿದೆ. ಈ ಹಿಂದೆ ನಡೆದಂತೆ ವಾದ ವಿವಾದಗಳು, ಭಿನ್ನಮತ ಪ್ರತಿಭಟನೆಗಳು, ಗುಂಪುಗಾರಿಕೆ ನಡೆಯದೆ ವಿದ್ಯಾರ್ಥಿಗಳ ಸುರಕ್ಷತೆಯ ಮತ್ತು ಶೈಕ್ಷಣಿಕ ಕಾಳಜಿಯ ಕುರಿತು ಶಿಕ್ಷಣ ಇಲಾಖೆ ಹಾಗೂ ಹಿರಿಯ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕಿದೆ. ಮಾರುತಿ ಹರಿಕಂತರ, ನುಡಿಸಿರಿ ನ್ಯೂಸ್, ಅಂಕೋಲಾ.